ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಇಬ್ಬರು ವಕೀಲರು ತಮ್ಮ ವಾದ ಪ್ರತಿವಾದಗಳನ್ನ ಮಂಡಿಸಿದ್ರು. ನ್ಯಾಯಾಧೀಶರು ಮೈಥಿಲಿಯನ್ನು ಕರೆದ್ರು. ವಿಶ್ವನಾಥಂ ಅವರ ಹೆಸರು ಮತ್ತು ವಿವರಗಳನ್ನ ಕೇಳಿದಾಗ ಅವಳು ಹೇಳಿದ್ಲು, ಮಗುವನ್ನು ನೋಡಿಕೊಳ್ಳಲು ಅರ್ಜುನ್ ರಾಮ್ ಅವರು ನಿಮ್ಮ ಹತ್ರ ಒಪ್ಪಂದದ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡ್ರಾ ಅಥವಾ ನೀವೇ ಮಾಡಿದ್ರಾ ಮಿಸ್ ಮೈಥಿಲಿ ಅಂತ ವಿಶ್ವನಾಥಂ ಅವರು ಕೇಳಿದ್ರು. ನಾನೇ ಮಾಡಿದೆ. ಇದರಲ್ಲಿ ಅವನ ಒತ್ತಾಯ ಏನು ಇರಲಿಲ್ಲ. ಮಗು ನಿಮ್ಗೇನಾಗಬೇಕು? ಶ್ರೀಜಾಳ ಮಗಳು. ಸಂಬಂಧದ ಪ್ರಕಾರ ನನಗೆ ಸೊಸೆ ಆಗಬೇಕು. ಶ್ರೀಜಾ ಅಂದರೆ ನಿಮಗೆ ಇಷ್ಟವಾ? ಇಷ್ಟ. ಶ್ರೀಜಾ ತೀರ್ ಹೋದಾಗ ನೀವು ಅಲ್ಲೇ ಇದ್ರಾ? ಇದ್ದೆ. ಅವಳು ಓದ್ಲಿಕ್ಕಂತ ಹೋಗಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾವು ಊಹಿಸೇ ಇರಲೇ ಇಲ್ಲ. ವ್ಯವಹಾರದ ಕೆಲಸದ ಮೇಲೆ ಅಮೇರಿಕಾಕ್ಕೆ ಹೋದಾಗ ಅಲ್ಲೇ ಶ್ರೀಜಾ ಗರ್ಭಿಣಿಯಾಗಿದ್ದಾಳೆ ಅಂತ ನಂಗೆ ತಿಳಿಯಿತು. ಈ ವಿಷಯ ಮನೆಯವ್ರಿಗೆ ಹೇಳಬೇಡ ಅಂತ ನನ್ನ ಭಾವ ಹೇಳಿದ್ರಿಂದ ನಾನು ಯಾರಿಗೂ ಹೇಳಲಿಲ್ಲ. ಆದರೆ ಹೆರಿಗೆ ಸಮಯದಲ್ಲೂ ಅವಳು ಆಕಸ್ಮಿಕವಾಗಿ ತೀರ್ ಹೋದದ್ದು ನಮಗೆ ಆಘಾತ ತಂತು. ಹುಟ್ಟಿದ ಮಗುವನ್ನು ಏನು ಮಾಡಬೇಕಂತ ತಿಳಿಯಲಿಲ್ಲ. ತಂದೆ ಯಾರೋ ತಿಳಿಯದು, ಯಾರಿಗೆ ಹುಟ್ಟಿದಾಳೋ ಕೂಡ ತಿಳಿಯದು ಅಂತಿದ್ರೆ ಕೂತಿದ್ದ ಕುರ್ಚಿ ಹಿಡಿಕೆಯನ್ನು ಅರ್ಜುನ್ ಬಲವಾಗಿ ಹಿಡ್ದ. ಖುಷಿ ನಿದ್ರಿಸ್ತಿದ್ರೆ ಅವಳ ಹೆಗಲನ್ನು ಸವರ್ತಿದ್ದ ಅನ್ವಿಕಾ ಅವನನ್ನು ನೋಡಿದ್ಲು. ರಾಧಾಕೃಷ್ಣ ಅವ್ರ ಕೈಯಿಂದ ಮುಟ್ಟಿ ಕೋಪ ಬೇಡ ಎಂಬಂತೆ ಸನ್ನೆ ಮಾಡಿದ್ರು. ಹಾಗಾದರೆ ಶ್ರೀಜಾ ಮೇಲೆ ನಿಮಗೆ ಪ್ರೀತಿ ಇತ್ತಲ್ವೇ? ಅವಳು ತಪ್ಪು ಮಾಡೋದಿಲ್ಲ ಎಂಬ ನಂಬಿಕೆ ನಿಮಗೆ ಇರಲಿಲ್ವೇ? ವಕೀಲರ ಪ್ರಶ್ನೆಗೆ ಒಂದು ಕ್ಷಣ ಅವಳು ಗಾಬರಿಯಾಗಿ ನಂತರ ಚೇತರಿಸಿಕೊಂಡು, ಪ್ರೀತಿ ಇತ್ತು ಅವಳು ಇಲ್ಲಿ ಇರೋವರೆಗೂ. ಆದರೆ ಯಾವಾಗ ಇಂಥ ಗೌರವವಿಲ್ಲದ ಕೆಲಸ ಮಾಡಿದ್ಲೋ ಆ ಪ್ರೀತಿಯೆಲ್ಲ ಹೋಗ್ಬಿಡ್ತು. ಹಾಗಾದರೆ ಅವಳಿಗೆ ಹುಟ್ಟಿದ ಮಗುವನ್ನು ನೋಡ್ಕೊಳ್ಳೋದಕ್ಕೆ ನೀವ್ಯಾಕೆ ಒಪ್ಕೊಂಡ್ರಿ? ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಹೇಳಬೇಕಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಭಾವನ ಮೇಲೆ ನನಗೆ ಬಹಳ ಪ್ರೀತಿ. ಅವನನ್ನು ಮದುವೆ ಆಗಬೇಕೆಂಬುದು ನನ್ನ ಆಸೆ. ಆಗಲೇ ಶ್ರೀಜಾ ತೀರ್ ಹೋದದ್ದು. ಮಗು ಹುಟ್ಟಿದ್ದು ಅವನು ತುಂಬ ಒತ್ತಡದಲ್ಲಿದ್ದ. ಮಗುವನ್ನು ಅವನ ಜೊತೆ ನೋಡ್ಕೊ ಅಂತ ನನ್ನನ್ನು ಕೇಳ್ದ. ಆ ರೀತಿಯಲ್ಲಾದರೂ ಭಾವನೆಗೆ ಹತ್ತಿರವಿರ್ಬೋದು ಅಂತ ಸಹಿ ಹಾಕ್ತೆ. ಅಂದರೆ ಕೇವಲ ನಿಮ್ಮ ಭಾವನೆಗಾಗಿ ಹೊರತು ಮಗುವಿಗಾಗಿ ಅಲ್ಲ ಅಂತಾಯ್ತಲ್ವೇ? ಎಂತಿದ್ದಂತೆಯೇ ತಾನು ಏನು ಬಾಯಿ ತಪ್ಪು ಹೇಳಿದೆ ಅಂತ ಅರ್ಥ ಆಗಿ, ನನ್ನ ಉದ್ದೇಶ ಅದಲ್ಲ ಅಂದ್ಲು ಅಲ್ಲಿ ಕಿರಿಯುತ್ತಾ. ಭಾರತಕ್ಕೆ ಬಂದ ಮೇಲೆ ಎಷ್ಟು ದಿನ ಮಗುವಿನ ಜೊತೆ ಇದ್ರಿ? ಎಷ್ಟು ದಿನ ಅವಳನ್ನ ನೋಡ್ಕೊಂಡ್ರಿ? ಹೆಚ್ಚು ದಿನ ಇರಲಿಲ್ಲ. ಗಟ್ಟಿಯಾಗಿ 1 ತಿಂಗಳು ಕೂಡ ಇರಲಿಲ್ಲ. ಯಾಕೆ? ಭಾವನೆಗಾಗಿ ಸರಿ ಅಂದೆ. ಆದರೆ ಸಣ್ಣ ಮಕ್ಕಳ ಕೆಲಸ ನನಗೇನು ಗೊತ್ತು? ಆದರೂ ಮೋಜು ಮಾಡೋ ವಯಸ್ಸಿನಲ್ಲಿ ಅವಳ ಮಲ ತೊಳೆಯುತ್ತಾ ಕೂತ್ಕೊಳ್ಬೇಕಾ? ಅವಳು ಹೇಳ್ತಿದ್ದಂತೆಯೇ, ಮಿಸ್ ಮೈಥಿಲಿ, ನಿಮಗೆ ನಾಲಿಗೆ ಹತೋಟಿಯಲ್ಲಿರಲಿ ಎಂದರು ನ್ಯಾಯಾಧೀಶರಾದ ಯಶೋಧ. ಕ್ಷಮಿಸಿ ಮೇಡಮ್ ಅಂದ್ಲು. ಮತ್ತೆ ಆಗ ಇಷ್ಟ ಇಲ್ಲದ ಮಗು ಈಗ ಯಾಕೆ ಇಷ್ಟ ಆಯಿತು? ಇದ್ದಕ್ಕಿದ್ದಂತೆ ನೋಡ್ಕೊಳ್ತೀನಿ ಅಂತ ಯಾಕೆ ಕೇಸ್ ಹಾಕಿದ್ದೀರಿ? ಅವಳ ಮೇಲೆ ಹಕ್ಕಿದೆ ಅಂತ ಇಷ್ಟು ವರ್ಷಗಳ ನಂತರ ನಿಮಗೆ ನೆನಪಾಯ್ತಾ? ಯಾಕಂದರೆ ಆ ಮಗುವನ್ನು ಅಡ್ಡ ಇಟ್ಕೊಂಡು ನನ್ನ ಭಾವ ಇನ್ನೊಬ್ಬಳನ್ನು ತಂದು ಮನೆಯಲ್ಲಿ ಇರಿಸ್ಕೊಂಡಿದ್ದಾನೆ. ಅದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಮೈಥಿಲಿ, ಇದು ನಿನಗೆ ಕೊನೆಯ ಎಚ್ಚರಿಕೆ. ಇನ್ನೊಮ್ಮೆ ಮರ್ಯಾದೆ ಮರೆತು ವರ್ತಿಸಿದ್ರೆ ಸರಿಯಿಲ್ಲ ಅಂದರು ನ್ಯಾಯಾಧೀಶರು. ಇನ್ನೊಬ್ಬಳು ಅಂದರೆ ಯಾರು? ಅಲ್ಲಿ ಇದ್ದಾಳಲ್ಲ, ಮಗುವನ್ನು ಬಿಡದೆ ಇರೋ ಅನ್ವಿಕಾ, ಅವಳೇ. ನನ್ನ ಭಾವನನ್ನು ಬಲೆಗೆ ಹಾಕ್ಕೊಂಡು ಅಲ್ಲೇ ಭದ್ರವಾಗಿ ನೆಲೆಸ್ಬೇಕಂತ ನೋಡ್ತಿದ್ದಾಳೆ ಅಂತ ಅವಳು ನಿಮ್ಗೆ ಹೇಳಿದ್ಲಾ? ಇಲ್ಲ. ಯಾರನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೋದು ನನ್ನ ಭಾವ. ಅವಳ ಜೊತೆ ಮಾತ್ರ ಆತ್ಮೀಯವಾಗಿರ್ತಿದ್ದಾರೆ. ಹಾಗಾದರೆ ಮಗುವನ್ನು ನೀವು ಪಡೆಯೋದಕ್ಕೆ ಕಾರಣ ಆ ಹುಡುಗಿ ನಿಮ್ಮ ಭಾವನೆಗೆ ಹತ್ತಿರವಾಗ್ತಿದ್ದಾಳೆ ಎಂಬುದೇ ಹೊರತು ಮಗುವಿನ ಮೇಲೆ 1% ಕೂಡ ನಿಮಗೆ ಜವಾಬ್ದಾರಿ ಇಲ್ಲ ಅಲ್ವಾ? ಹಾಗಂತ ನಾನು ಹೇಳಲಿಲ್ಲ. ನೀವು ಇದುವರೆಗೆ ಹೇಳಿದ ವಿಷಯಗಳಲ್ಲಿ ಆ ಹಸುಗೂಸಿನ ಮೇಲೆ ನಿಮ್ಮ ಕಾಳಜಿ ಎಳ್ಳಷ್ಟು ಕಾಣಿಸ್ತಿಲ್ಲ. ನಿಮ್ಮ ಗಮನವೆಲ್ಲ ಆ ಹುಡುಗಿಯನ್ನು ಅಲ್ಲಿಂದ ಓಡಿಸೋದ್ರಲ್ಲೇ ಇದೆ. ಯುವರ್ ಆನರ್, ಈಗ ಅರ್ಜುನ್ ರಾಮ್ ಅವರು ನೇಮಿಸಿದ ಹುಡುಗಿಯನ್ನು ಕರಿಬೇಕಂತ ವಿನಂತಿಸ್ತೀನಿ ಅಂದರು ವಿಶ್ವನಾಥಂ. ಸರಿ ಅಂದರು. ಮೈಥಿಲಿ ಹೋದ್ಮೇಲೆ ಸೇವಕ 3 ಬಾರಿ ಕರೆದಿದ್ದರಿಂದ ಮಗುವನ್ನು ಅರ್ಜುನ್ಗೆ ನೀಡಿ ಅನ್ವಿಕಾ ಹೋದ್ಲು. ನಿಮ್ಮ ಹೆಸರು? ಅನ್ವಿಕಾ. ನಿಮ್ಮ ಕುಟುಂಬ ಎಲ್ಲಿದೆ? ನನಗೆ ಯಾರೂ ಇಲ್ಲ ಸರ್. ನಾನೊಬ್ಬ ಅನಾಥೆ. ಕಸ್ತೂರಿಬಾ ಅನಾಥಾಶ್ರಮದಲ್ಲಿ ಬೆಳೆದವಳು. ಸರಿ, ನಿಮ್ಮನ್ನು ಅರ್ಜುನ್ ರಾಮ್ ಅವರು ಹೇಗೆ ಸಂಪರ್ಕಿಸಿದ್ರು? ಅವರ ಸಹಾಯಕ ಮೂರ್ತಿ ಅವರು ನನ್ನನ್ನು ಭೇಟಿಯಾಗಿ, ನಮ್ಮ ಬಾಸ್ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂದರು. ಯಾಕೆ ಅಂತ ಹೇಳಲಿಲ್ಲ. ಮೊದಲು ಹೋಗೋದಕ್ಕೆ ಒಪ್ಪಲಿಲ್ಲ ಅಂತ ನಿಂತು, ಅಷ್ಟು ದೊಡ್ಡವರು ಕರೀತಿರುವಾಗ ಹೋಗದಿದ್ದರೆ ಸರಿ ಇರಲ್ಲ ಅಂತ ಅವರ ಆಫೀಸ್ಗೆ ಹೋದೆ. ನಾನು ಅವರನ್ನು ಮೊದಲ ಬಾರಿ ನೋಡಿದ್ದು ಆಗಲೇ. ಮಗುವನ್ನು ನೋಡ್ಕೊಳ್ಳಿ ಅಂತ ಅವರು ಕೇಳಿಕೊಂಡ್ರು. ಸರಿ ಅಂತ ಅವರು ಹೇಳಿದ ಒಪ್ಪಂದಕ್ಕೆ ಸಹಿ ಮಾಡಿ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಹೋದೆ. ಇದಕ್ಕಾಗಿ ಅವರು ನನಗೆ ಲಕ್ಷಗಳಲ್ಲಿ ಸಂಬಳ ನೀಡ್ತಿದ್ದಾರೆ.
ಅಷ್ಟೇ ಅಲ್ಲ, ಒಪ್ಪಂದದ ಪ್ರಕಾರ ನಾನು ಅವರ ಮಗುವಿಗೆ ಆರೈಕೆ ಮಾಡೋಳಾಗಿದ್ದರೆ ನನ್ನ ಆಸೆಯಂತೆ ಅನಾಥ ಮಕ್ಕಳಿಗೆ ಮನೆ ಕಟ್ಟಿಸ್ಕೊಡ್ತೀನಂತ ಮಾತು ನೀಡಿದ್ದಾರೆ. ಮಾತಿನಂತೆ ಈಗ ಆ ಕೆಲಸಗಳು ಕೂಡ ನಡೀತಿವೆ. ಹಾಗಾದರೆ ನಿಮ್ಮಿಬ್ಬರ ನಡುವೆ ಅದಕ್ಕಿಂತ ಮೀರಿದ ಸಂಬಂಧ ಯಾವುದೂ ಇಲ್ಲ ಅಷ್ಟೇನಾ? ಹೌದು. ಸರಿ, ಆ ಮಗುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಖುಷಿ ಡೌನ್ ಸಿಂಡ್ರೋಮ್ನಿಂದ ಬಳಲ್ತಿದ್ದಾಳೆ. ಅವಳು ಎಲ್ಲರಂತಹ ಮಗುವಲ್ಲ. 10 ವರ್ಷವಾದರೂ ಅವಳು ಹಸುಗೂಸಿನಂತೆ. ಅವಳನ್ನ ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಬೇಕು. ಅರ್ಜುನ್ ಸರ್ ಮಗುವಿಗಾಗಿ ಪ್ರಾಣವನ್ನೇ ನೀಡ್ತಾರೆ. ನನ್ನನ್ನು ಕೂಡ ಹೋದ ತಕ್ಷಣ ಮಗುವನ್ನು ನೋಡೋದಕ್ಕೆ ಬಿಡಲಿಲ್ಲ. ನನ್ನ ಮೇಲೆ ನಂಬಿಕೆ ಬಂದ ಮೇಲೆಯೇ ಬಿಟ್ಟರು. ಹಾಗಾದರೆ ಈಗ ಮಗುವಿನ ಎಲ್ಲ ಯೋಗಕ್ಷೇಮವನ್ನು ನೀವೇ ನೋಡ್ತಿದ್ದೀರಾ? ಹೌದು, ನಾನೇ ನೋಡ್ಕೊಳ್ತಾ ಇದ್ದೀನಿ. ಹೀಗೆ ಎಷ್ಟು ದಿನ ನೋಡ್ಕೊಳ್ತೀರಿ? ಎಷ್ಟು ದಿನ ಆದರೂ ಸರಿಯೇ, ಜೀವನ ಪರ್ಯಂತ ನೋಡ್ಕೊ ಅಂದರೂ ನೋಡ್ಕೊಳ್ತೀನಿ ಅಂತ ಗಂಭೀರವಾಗಿ ಹೇಳಿದ ಅನ್ವಿಕಾಳ ಮಾತಿಗೆ ಅರ್ಜುನ್ ತಲೆ ಎತ್ತಿ ಅವಳ ಕಡೆ ನೋಡ್ದ. ಯಾವುದೇ ನಡುಕ ಇಲ್ಲದೆ ಸ್ಥಿರವಾಗಿ ತನ್ನ ನಿರ್ಧಾರವನ್ನು ಹೇಳಿದ್ಲು. ಅಂದರೆ ನಿಮಗೆ ಸಂಬಳ ನೀಡ್ತಿರೋದ್ರಿಂದ ಮಗುವನ್ನು ನೋಡ್ಕೊಳ್ತಿದ್ದೀರಿ, ಇಲ್ದಿದ್ರೆ ನೋಡ್ಕೊಳ್ಳೋದಿಲ್ವೇ? ಇಲ್ಲ, ನಾನು ಅವರ ಪತ್ನಿಯಾಗಿ ಖುಷಿಗೆ ತಾಯಿಯಾಗಿ ಇರೋದು ಕೂಡ ಸಹಿ ಮಾಡಿದ್ದೀನಿ. ಈ ವಿಷಯ ನಮಗೆ ಹೊರತು ಯಾರಿಗೂ ತಿಳಿಯದು. ಅನ್ವಿಕಾಳ ಮಾತಿಗೆ ಎಲ್ಲರೂ ಆಘಾತಗೊಂಡವರಂತೆ ಸ್ತಬ್ಧರಾದರು. ಏನು, ಅರ್ಜುನ್ಗೂ ನಿಮಗೂ ಮದುವೆಯಾಗಿದೆ? ಯಾವಾಗ? ಮಗುವನ್ನು ನೋಡ್ಕೊಳ್ಳಲು ನಾನು ಒಪ್ಪಿದ ದಿನವೇ. ನಾನು ಅವನ ಪತ್ನಿಯಾಗಿ ಖುಷಿಗೆ ತಾಯಿಯಾಗಿರೋದಕ್ಕೆ ಸಹಿ ಮಾಡಿದ್ದೀನಿ. ಈ ವಿಷಯ ನಮಗೆ ಹೊರತು ಯಾರಿಗೂ ತಿಳಿಯದು. ಅನ್ವಿಕಾಳ ಮಾತಿಗೆ ಎಲ್ಲರೂ ಕಲ್ಲಾದರು. ಏನು, ಅರ್ಜುನ್ಗೂ ನಿಮಗೂ ಮದುವೆಯಾಗಿದೆಯಾ? ಯಾವಾಗ? ಮಗುವನ್ನು ನಾನು ನೋಡ್ಕೊಳ್ಳೋದಕ್ಕೆ ಒಪ್ಪಿದ ದಿನವೇ. ಸುಳ್ಳು ನ್ಯಾಯಾಧೀಶರೇ, ಅವಳು ಬೇಕಂತ ಸುಳ್ಳು ಹೇಳ್ತಿದ್ದಾಳೆ. ಕಾರದಿಂದ ಕೋತಿಯಿಂದ ಕಿರ್ಚ್ತಿದ್ದ ಮೈಥಿಲಿನ ಅಸಹ್ಯದಿಂದ ನೋಡ್ತಾ ಆರ್ಡರ್ ಆರ್ಡರ್ ಅಂದರು ನ್ಯಾಯಾಧೀಶರು. ನೋಡಮ್ಮ ಅನ್ವಿಕಾ, ಇದು ನ್ಯಾಯಾಲಯ. ಇಲ್ಲಿ ನೀವು ಸುಳ್ಳು ಹೇಳಬಾರ್ದು. ನಾನು ಸುಳ್ಳು ಹೇಳ್ತಿಲ್ಲ ಸರ್, ನಿಜವನ್ನೇ ಹೇಳ್ತಿದ್ದೀನಿ. ಒಪ್ಪಂದಕ್ಕೆ ಸಹಿ ಮಾಡಿದ ದಿನವೇ ಅವರು ಮತ್ತೊಂದು ಷರತ್ತು ಹಾಕಿದ್ರು. ಯಾವ ದಿನ ಆದರೂ ಯಾವ ಅಗತ್ಯ ಬಂದರೂ ಮಗುವಿಗೆ ತಾಯಿಯಾಗಿ ನನಗೆ ಪತ್ನಿಯಾಗಿ ಇರಲು ಒಪ್ಪಬೇಕು. ಯಾಕೆ ಏನು ಅಂತ ಕೇಳಬಾರ್ದು ಅಂತ ಮೊದಲೇ ಹೇಳಿದ್ರು. ಅಗತ್ಯ ಅಂತಿದ್ದಾರೆ, ಅದು ಕೂಡ ಒಂದು ಸಣ್ಣ ಮಗುವಿಗಾಗಿ. ಅವರ ತಪನ ಮಗುವಿನ ಬಗ್ಗೆ ಅಂತ ನನಗಾಗಲೇ ಅರ್ಥ ಆಯಿತು. ಅದಕ್ಕೆ ಸರಿ ಅಂತ ಖಾಲಿ ಕಾಗದಗಳ ಮೇಲೆ ನನ್ನ ಅವಶ್ಯಕತೆ ಬಂದ ದಿನ ನಿಮ್ಮ ಇಷ್ಟ ಬಂದಂತೆ ಬರ್ಕೊಳ್ಳಿ ಅಂತ ಹೇಳಿ ಸಹಿ ಮಾಡಿದೆ. ಹಾಗಾಗಿ ಈಗ ನಾವು ಕಾನೂನುಬದ್ಧವಾಗಿ ಪತಿ ಪತ್ನಿಯರು, ಖುಷಿಯ ಪೋಷಕರು. ಅನ್ವಿಕಾಳ ಮಾತಿಗೆ ಅತ್ತ ರಾಧಾಕೃಷ್ಣ ಅವರಿಗಲ್ಲದೆ ಅರ್ಜುನ್ಗೂ ಕೂಡ ಆಘಾತ ಆಯಿತು. ಎಷ್ಟು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಬಗೆಹರಿಸಿದಾಳೆ. ಇಂಥದ್ದೇನೋ ಬರುತ್ತೆ ಎಂಬ ಕಾರಣಕ್ಕೆ ಅನ್ವಿಕಾಳ ಹತ್ರ ಖಾಲಿ ಪೇಪರ್ಗಳ ಮೇಲೆ ಸಹಿ ಹಾಕಿಸ್ಕೊಂಡಿದ್ದನು. ಆದರೆ ಇಂದು ಅವೇ ಅವಳನ್ನು ಮತ್ತು ಖುಷಿಯನ್ನು ಕಾಪಾಡಿದ್ವು. ಅನ್ವಿಕಾಳ ಕಡೆ ಒಂದು ನಿಮಿಷ ಕಣ್ಣು ಮಿಟುಕಿಸದೆ ನೋಡ್ದ. ಅರ್ಜುನ್ ವಕೀಲರಿಗೆ ನೀಡಿದ ಒಪ್ಪಂದದ ಪತ್ರಗಳಲ್ಲಿ ಅನ್ವಿಕಾ ಹೇಳಿದಂತೆ ಇದ್ದುದರಿಂದ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ನ್ಯಾಯಾಧೀಶರು ಅದನ್ನು ಪರೀಕ್ಷಿಸಿ ಮೈಥಿಲಿಯ ವಕೀಲರ ಹತ್ರ ನೀವೇನಾದರೂ ಹೇಳಬೇಕಿದೆಯೇ ಅಂದರು. ಅವರು ಇಲ್ಲ ಎಂದಿದ್ದರಿಂದ ಮಗುವಿಗೆ ಈಗಾಗಿಯೇ ತಂದೆ ತಾಯಿ ಇದ್ದಾರೆ. ಮಗು ಅವರ ರಕ್ಷಣೆಯಲ್ಲಿದೆ. ಅವಳಿಗೆ ಯಾವುದೇ ತೊಂದರೆ ಇಲ್ಲದೆ ಅವರು ನೋಡ್ಕೊಳ್ತಿರೋ ಕಾರಣ ಮೈಥಿಲಿ ಈಗ ನಿನ್ನ ಅವಶ್ಯಕತೆ ಮಗುವಿಗಿಲ್ಲ. ಆದ್ದರಿಂದ ನೀನು ಹಾಕಿದ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಇಂದಿಗೆ ಈ ಕೇಸ್ ಮುಗೀತು ಅಂತ ಹೇಳಿ ಎದ್ರು. ಎಲ್ಲರೂ ಎದ್ದು ನಿಂತರು. ಚಂದ್ರಮೌಳಿ, ವರದರಾಜು, ಮೈಥಿಲಿ ಮುಖಗಳಲ್ಲಿ ರಕ್ತದ ಸುಳಿವೇ ಇರಲಿಲ್ಲ. ಇಷ್ಟು ಚಾಣಾಕ್ಷತನದಿಂದ ತಮ್ಮನ್ನು ಸೋಲಿಸಿದಾರಲ್ಲ ಎಂಬ ಕೋಪದಿಂದ ಅವರು ಅಲ್ಲಿಂದ ಹೊರಟು ಹೋದರು. ಅನ್ವಿಕಾಳನ್ನ ಮನಸಾರೆ ಅಪ್ಕೊಂಡು ನಿನ್ನಿಂದ ದೊಡ್ಡ ಗಂಡಾಂತರ ತಪ್ಪಿತು ಅನ್ವಿಕಮ್ಮ ಅಂದರು ರಾಧಾಕೃಷ್ಣ ಅವರು ಸಂತೋಷದಿಂದ. ಇಲ್ಲ ತಾತಯ್ಯ, ಇನ್ನು ದೊಡ್ಡ ಗಂಡಾಂತರ ಮುಂದಿದೆ ಅಂದ ಅರ್ಜುನ್ ಕಾರು ಶುರು ಮಾಡ್ದ. ರಾಧಾಕೃಷ್ಣ ಅವ್ರಿಗೆ ಅರ್ಥ ಆಯಿತು. ಅನ್ವಿಕಾಳಿಗೆ ಅರ್ಥ ಆಗದೆ ಗೊಂದಲದಿಂದ ನೋಡಿದ್ಲು. ಅದೇ ಮೌನದೊಂದಿಗೆ ಮನೆಗೆ ತಲುಪಿದ ಮೇಲೆ ಅರ್ಜುನ್, ಅನ್ವಿಕಾ ನಿಮ್ಮೊಂದಿಗೆ ಮಾತಾಡಬೇಕು ಅಂತ ರಾಧಾಕೃಷ್ಣ ಅವರು ಹೇಳಿದಾಗ ಇಬ್ಬರು ಅವರ ಕಡೆ ನೋಡಿದ್ರು. ನ್ಯಾಯಾಲಯದಲ್ಲಿ ಸಾಬೀತಾಗಿದ್ದು ನಿಮ್ಮ ನಿಜ ಜೀವನದಲ್ಲೂ ಆಗಬೇಕೆಂಬುದು ನನ್ನ ಆಸೆ. ನಿಮ್ಮಿಬ್ಬರ ಕೈಗಳು ಒಟ್ಟಿಗೆ ಹಿಡ್ಕೊಂಡು ಹೇಳ್ತಿದ್ದೀನಿ, ನೀವಿಬ್ಬರು ಮದುವೆ ಆಗಬೇಕು ಅಂದರು. ಅರ್ಜುನ್ ಕೈಯನ್ನು ಎಳ್ಕೊಂಡು, ಅದು ನ್ಯಾಯಾಲಯ ತಾತಯ್ಯ, ಇದು ಜೀವನ ಅಂತ ಹೇಳಿ ಮೇಲೆ ಹೋಗ್ಬಿಟ್ಟ. ಅನ್ವಿಕಾ ನೋಡ್ತಾ ನಿಂತ್ಬಿಟ್ಲು. ಅವರ ಮುಖದಲ್ಲಿ ನೋವು ಎದ್ದು ಕಾಣ್ತಿತ್ತು. ಅನ್ವಿಕಾ, ನಿನ್ನ ನಿರ್ಧಾರ ಕೂಡ ಇದೇನಾ? ನನಗೆ ಅಂಥ ಆಸೆಗಳಿಲ್ಲ ತಾತಯ್ಯ ಅಂತ ಖುಷಿಗೆ ಅನ್ನ ತಿನ್ನಿಸ್ಬೇಕಂತ ಅಡುಗೆ ಮನೆಗೆ ಹೋದ್ಲು. ಭಾರವಾದ ನಿಟ್ಟುಸಿರಿನೊಂದಿಗೆ ಸೋಫಾದ ಮೇಲೆ ಕೂತರು ಅವರು. ಅರ್ಜುನ್ ಹೇಳಿದ ಮಾತನ್ನೇ ಅವಳು ಯೋಚಿಸ್ತಿದ್ಲು. ಅಂದರೆ ನನ್ನನ್ನು ಪತ್ನಿಯಾಗಿ ಸ್ವೀಕರಿಸೋದು ಅವರಿಗೆ ಇಷ್ಟ ಇಲ್ವಾ? ನ್ಯಾಯಾಲಯದಲ್ಲಿ ಹೇಳಿದ್ದು ಕೂಡ ಮಗುವಿಗಾಗಿ ಅಂತ ಸುಮ್ಮನಿದ್ರು. ಆದರೆ ನಮ್ಮ ನಡುವೆ ಅಂತ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಇಬ್ಬರಿಗೂ ಗೊತ್ತು.
ನನ್ನನ್ನು ಮದುವೆಗೊಪ್ಸಲು ಕೂಡ ಅವರು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಮತ್ತು ನಾನು ಯಾಕೆ ತಾತನವರಿಗೆ ಸರಿ ಅಂತ ಹೇಳೋದಕ್ಕೆ ಹೋದರೆ? ಅರ್ಜುನ್ ಸರ್ ಅಂದರೆ ನನಗಿಷ್ಟ. ಆದರೆ ಮೊದಲ ಬಾರಿ ಈ ವಿಷಯದಲ್ಲಿ ಅವಳ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಯಾಕನ್ವಿಕಾ, ಸಿಗೋದಿಲ್ಲ ಅಂತ ತಿಳಿದು ಆಕಾಶವನ್ನು ಮುಟ್ಟೋದಕ್ಕೆ ಆಸೆ ಪಡ್ತಿದ್ಯಾ? ಬೇಡ, ಮನಸ್ಸನ್ನು ಹತೋಟಿಯಲ್ಲಿ ಇರಿಸ್ಕೋ. ನಿನಗೆ ಇಷ್ಟ ಆದರೆ ಸಾಲದು, ಎದುರಿಗಿರೋ ಮನುಷ್ಯನಿಗೂ ನೀನು ಇಷ್ಟ ಆಗಬೇಕು. ತನ್ನ ಅಕ್ಕನಿಗಾಗಿ, ಅವಳ ಮಗಳಿಗಾಗಿ ತನ್ನ ಜೀವನವನ್ನೇ ಮರೆತ ಮಹಾಪುರುಷನಿಗೆ ನಿನ್ನ ಮನಸ್ಸಿನಲ್ಲಿ ಸ್ಥಾನ ನೀಡಿದೆ ಎಂಬ ಸಂತೋಷದಿಂದಲೇ ಬದುಕು. ಇನ್ನೆಂದು ಹೊರಗೆ ಹೇಳ್ಬೇಡ, ತೋರಿಸ್ಬೇಡ ಅಂದು ಸಂಜೆ. ಖುಷಿಯ ಹುಟ್ಟುಹಬ್ಬವೆಂದು ಮಗುವಿನ ಜೊತೆ ಎಲ್ಲರೂ ಆಶ್ರಮಕ್ಕೆ ಹೋದರು. ಅಲ್ಲಿನ ಮಕ್ಕಳ ಮಧ್ಯೆ ಖುಷಿಯಿಂದ ಕೇಕ್ ಕತ್ತರಿಸಿ ಅಂದು ರಾತ್ರಿ ಅಲ್ಲೇ ಊಟ ಮಾಡಿ ಮನೆಗೆ ಬಂದರು. ಎಲ್ಲವೂ ಮೊದಲಿನಂತೆ ಇತ್ತು. ಅರ್ಜುನ್ ಕಚೇರಿ ಕೆಲಸದಲ್ಲಿ ಮಗ್ನನಾದ. ಈ ಮೊದಲು ಅವಳ ಜೊತೆ ಸಾಧಾರಣವಾಗಿ ಮಾತಾಡ್ತಿದ್ದ ಅರ್ಜುನ್ ಈ ಘಟನೆಯ ನಂತರ ಪೂರ್ತಿಯಾಗಿ ಮಾತನಾಡೋದನ್ನು ಕಡಿಮೆ ಮಾಡಿದ್ದು ಅನ್ವಿಕಾಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ಶುಕ್ರವಾರ, ತಾತಯ್ಯ, ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅನ್ವಿಕಾ, ಏನಾಯಿತು? ಈ ಮೊದಲು ಇದ್ದ ಉತ್ಸಾಹ ಇಲ್ವಲ್ಲ ಅಂತ ಕೇಳಿದ್ರು ರಾಧಾಕೃಷ್ಣ. ಅದೇನಿಲ್ಲ ತಾತಯ್ಯ, ಕಣ್ಣಲ್ಲಿ ತುಂಬಿದ ನೀರನ್ನು ನೋಡಿ ನಿನ್ನ ಕಣ್ಣುಗಳು ಸುಳ್ಳು ಹೇಳೋದಿಲ್ಲ ತಾಯಿ ಅಂದರು. ಮನಸ್ಸಿನೊಂದಿಗೆ ಬೆಸೆದ ಸಂಬಂಧವನ್ನು ಕಡಿಯಲು ಪ್ರಯತ್ನಿಸ್ತಿದ್ದೀನಿ ತಾತಯ್ಯ, ಅದಕ್ಕೆ ಅಂತ ಖುಷಿ ಮಲಗಿದಾಳೆ. ಅವಳು ಹೇಳುವಷ್ಟರಲ್ಲಿ ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೊರಟ್ಲು. ಭದ್ರತಾ ಸಿಬ್ಬಂದಿ ಬರ್ತೀನಿ ಅಂದರು. ಹತ್ತಿರವೇ ಅಲ್ವಾ, ಬೇಡ ಅಂತ ಒಬ್ಬಳೇ ಹೋದ್ಲು. ಸಂಜೆ ಹೋದ ಅನ್ವಿಕಾ ರಾತ್ರಿ 8 ಆದರೂ ಬರಲಿಲ್ಲ. ರಾಧಾಕೃಷ್ಣ ಅವರು ಗಾಬರಿಗೊಂಡು ಸಿಬ್ಬಂದಿಯನ್ನು ದೇವಸ್ಥಾನ ಕಳಿಸಿದ್ರು. ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ಹುಡುಗಿ ಯಾವಾಗಲೋ ಹೊರಟು ಹೋದ್ಲು ಅಂದರು ಪೂಜಾರಿ. ಕೂಡಲೇ ಅರ್ಜುನ್ಗೆ ಫೋನ್ ಹೋಯಿತು. ಕಂಪನಿಯಿಂದ ಚಂದ್ರಮೌಳಿಯ ಷೇರುಗಳನ್ನ ತೆಗೆದುಹಾಕುವ ಕಾರಣ ಸಭೆಯಲ್ಲಿ ಬ್ಯುಸಿಯಾಗಿದ್ದ ಅರ್ಜುನ್ ಫೋನ್ ಸೈಲೆಂಟ್ನಲ್ಲಿತ್ತು. ಸಿಬ್ಬಂದಿಗೆ ಬೆವರು ಬರ್ತಿತ್ತು. ದೇವಸ್ಥಾನದ ಬೀದಿಯವರೆಗೂ CC ಕ್ಯಾಮ್ರಾಗಳಿವೆ, ಆದರೆ ಪ್ರವೇಶ ದ್ವಾರದ ಬಳಿ ಇಲ್ಲ. ಅನ್ವಿಕಾ ಬೀದಿಯವರೆಗೆ ನಡ್ಕೊಂಡು ಹೋಗೋದು ಮಾತ್ರ ಫೋಟೇಜ್ನಲ್ಲಿದೆ, ಆದರೆ ಮತ್ತೆ ಕಾಣಿಸ್ಲಿಲ್ಲ. ಹತ್ತಿರದ ಎಲ್ಲ ಏರಿಯಾಗಳ CC ಕ್ಯಾಮ್ರಾಗಳನ್ನ ತಪಾಸಣೆ ಮಾಡಿದ್ರು, ಎಲ್ಲಿಯೂ ಕಾಣಿಸ್ಲಿಲ್ಲ. ಸಭೆ ಮುಗಿದ ಮೇಲೆ ಹೊರಬಂದು ಫೋನ್ ನೋಡಿದ ಅರ್ಜುನ್ಗೆ ಸಿಬ್ಬಂದಿಯಿಂದ ಹಲವಾರು ಕರೆಗಳು ಮತ್ತು ಸಂದೇಶಗಳು ಬಂದಿದ್ವು. ಕೂಡಲೇ ಕರೆ ಮಾಡ್ತಾ ಕಾರನ್ನು ಹತ್ತಿದ. ಸರ್, ಅನ್ವಿಕಾ ಮೇಡಮ್ ಕಾಣೆಯಾಗಿದ್ದಾರೆ. ಸಂಜೆ ದೇವಸ್ಥಾನಕ್ಕೆ ಬಂದಿದ್ರು. ನಾವು ಹಿಂದೆ ಬರ್ತೀವಿ ಎಂದಾಗ ಬೇಡ ಅಂದರು. ಹತ್ತಿರವೇ ಬೇಗ ಬರ್ತೀನಿ ಅಂದಿದ್ದರಿಂದ ನಾವು ಹೋಗಲಿಲ್ಲ. ರಾತ್ರಿ ಆದರೂ ಬಾರದಿದ್ದಾಗ ಹೋಗಿ ನೋಡಿದ್ರೆ ಮೇಡಮ್ ಅಲ್ಲಿಲ್ಲ ಸರ್. ನಿಮಗೆ ಸಂಬಳ ನೀಡೋದು ಯಾಕೆ? ಅವಳು ಹೇಳಿದರೆ ನಿಂತು ಬಿಡ್ತೀರಾ ಇಡಿಯಟ್? ಮನೆಗೆ ಬರೋ ಅಷ್ಟರಲ್ಲಿ ಅವಳು ಇಲ್ದಿದ್ರೆ ನಾನು ನಿಮ್ಮನ್ನೆಲ್ಲ ಕೊಲ್ತೀನಿ. ಅರ್ಜುನ್ ಎಚ್ಚರಿಕೆಗೆ ಅವರೆಲ್ಲ ಬೆದರಿ ಹೋದರು. ಆಗಲೇ ಆ ಸುತ್ತಮುತ್ತ ಜಾಲಾಡ್ತಿದ್ರು. ತನಗೆ ತಿಳಿದಿರೋ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿ ಸಹಾಯ ಕೇಳಿದ ಅರ್ಜುನ್. ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡ್ರೈವರ್ಗೆ ವೇಗವಾಗಿ ಕಾರ್ ಓಡಿಸೋದಕ್ಕೆ ಹೇಳ್ದ. ರಾಧಾಕೃಷ್ಣ ಅವರಿಗೆ ಫೋನ್ ಮಾಡಿ, ನಿಮಗೇನಾದರೂ ಬುದ್ಧಿ ಇದೆಯಾ ತಾತಯ್ಯ? ಅವಳು ಹೋಗ್ತೀನಿ ಅಂದರೆ ಹೇಗೆ ಕಳಿಸಿದ್ರಿ? ಬೇಡ ಅಂತ ಹೇಳಬೇಕಲ್ವಾ ಅಂದ. ಇತ್ತೀಚೆಗೆ ಅವಳು ಬಹಳ ಬೇಸರದಲ್ಲಿದ್ಲು ಅರ್ಜುನ್. ಸ್ವಲ್ಪ ನೆಮ್ಮದಿಯಾಗಿದ್ದು ಬರ್ತಾಳೆ ಅಂತ ಸರಿ ಅಂದೆ ಅಂದರು. ಹೋಗುವ ಮುನ್ನ ನನಗೆ ಒಂದು ಮಾತು ಹೇಳಬೇಕಿತ್ತಲ್ವಾ? ಹತ್ತಿರವೇ ಅಲ್ವಾ, ಬರ್ತಾಳೆ ಅಂದ್ಕೊಂಡೆ. ಖುಷಿ ಏನು ಮಾಡ್ತಿದ್ದಾಳೆ? ಅನ್ವಿಕಾ ಇಲ್ಲ ಅಂತ ಅಳ್ತಿದ್ದಾಳೆ. ಬರ್ತಿದ್ದೀನಿ ಅಂತ ಫೋನ್ ಪಕ್ಕಕ್ಕೆಸ್ತು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡ್ದ. ಡ್ರೈವರ್ಗೆ ಮನೆಗಲ್ಲದೆ ಬೇರೆ ಒಂದು ವಿಳಾಸ ಹೇಳಿದ್ರಿಂದ ಕಾರ್ ತಿರುಗಿ ನೇರವಾಗಿ ಅನ್ವಿಕಾ ಇರ್ತಿದ್ದ ಹಳೆ ಮನೆಗೆ ತಲುಪಿತು. ಅವನ ಅನುಮಾನವೇ ನಿಜವಾಯಿತು. ಅಜ್ಜಿ ಜೊತೆ ಮಾತನಾಡಿ ಗೇಟ್ವರೆಗೂ ಬಂದ ಅನ್ವಿಕಾ, ಹೋಗ್ಬರ್ತೀನಿ ಅಜ್ಜಿ, ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ಗಾಬರಿ ಆಗ್ತಾರೆ, ಮತ್ತೆ ಸಮಯ ಸಿಕ್ಕಾಗ ಬರ್ತೀನಿ ಅಂತ ತಿರುಗೋ ಅಷ್ಟರಲ್ಲಿ ರುದ್ರನಂತೆ ಅರ್ಜುನ್ ಎದುರಾದ. ಅವಳಿಗೆ ಉಸಿರು ನಿಂತಂತಾಯಿತು. ಸರ್, ನೀವು? ಅನ್ವಿಕಾಳ ಕೆನ್ನೆಗೆ ಅರ್ಜುನ್ ಹಸ್ತ ಜೋರಾಗಿ ತಗಲ್ತು. ತತ್ತರಿಸಿ ಕೆಳಗೆ ಬೀಳೋಳು ಗೇಟ್ ಹಿಡ್ಕೊಂಡ್ಳು. ಸ್ವಲ್ಪವೂ ಜವಾಬ್ದಾರಿ ಇಲ್ವೇ ನಿನಗೆ? ಮನೆಯಿಂದ ಬಂದು ಎಷ್ಟು ಹೊತ್ತಾಯಿತು? ನಿನಗಾಗಲ್ಲಿ ಮಗು ಅಳ್ತಿದ್ರೆ ಇಲ್ಲಿ ಆರಾಮಾಗಿ ಕಳಿಸ್ಕೊಡ್ತಿದ್ಯಾ? ಗುಡುಗಿನಂಥ ಗರ್ಜನೆ ಅವನ ಧ್ವನಿಯಲ್ಲಿ. ಕೆನ್ನೆ ಹಿಡ್ಕೊಂಡು ಮೌನವಾಗಿ ನಿಂತುಬಿಟ್ಲು. ಕಣ್ಣು ಮಂಜಾಗ್ತಿದ್ರೆ, ಅಯ್ಯೋ, ಅನ್ವಿಕಾಳನ್ನು ಯಾಕೆ ಹೊಡೆದೆ? ಅವಳೇನು ಮಾಡಿದ್ಲು? ನಮಗಾಗಿ ಬಂದಿದ್ದಾಳೆ ಅಂದರು ಅಜ್ಜಿ. ಯಾಕೆ ಬಂದಿದ್ದಾಳೆ? ನನ್ನ ಪತಿಗೆ ಆರೋಗ್ಯ ಕೆಟ್ಟಿದೆ. ನಮಗೆ ತಿಳಿದವರು ನಿಮ್ಮ ಏರಿಯಾದಲ್ಲಿ ಇದ್ದಾರೆ. ಕಾಣೋದಕ್ಕೆ ಬಂದು ದೇವಸ್ಥಾನದ ಬಳಿ ಅನ್ವಿಕಾಳನ್ನು ನೋಡಿ ವಿಷಯ ಹೇಳಿದೆ. ತಾತನನ್ನು ನೋಡಬೇಕಂತ ಬಂದು ಹೀಗೆ ನಿಮ್ಮಿಂದ ಏಟ್ ತಿಂದಿದ್ದಾಳೆ. ಹುಚ್ಚು ಮಗು, ಅವಳನ್ನೇನು ಅನ್ಬೇಡ ಅಂದರು ಅವರು. ಫೋನ್ ಮಾಡಿ ಹೇಳಿದರೆ ಏನಾಗ್ತಿತ್ತು? ಅವಳ ಕಡೆ ನೋಡಿದ್ದ ಅರ್ಜುನ್ಗೆ ಮೃದುವಾದ ಕೆನ್ನೆ ಊದ್ಕೊಂಡು ಕೆಂಪಗಾಗಿರೋದು ಕಾಣ್ತು. ಆವೇಶದಲ್ಲಿ ತಾನು ಮಾಡಿದ ತಪ್ಪು ತಿಳಿದ ತಕ್ಷಣ ಅನ್ವಿಕಾಳ ಕಣ್ಣುಗಳಲ್ಲಿ ನೀರು ಮಿಂಚಿತು. ಅವನ ಮನಸ್ಸು ಚಡಪಡಿಸ್ತು. ಹೆಜ್ಜೆ ಮುಂದೆ ಇಡಲು ಹೋದಾಗ ಅವಳಿಗೆ ಕಣ್ಣು ಕತ್ತಲೆ ಬಂದಂತಾಗಿ ಬೀಳೋದಕ್ಕೆ ಹೋದಾಗ
ಅರ್ಜುನ್ ಓಡು ಬಂದು ಅವಳನ್ನು ತಬ್ಬಿ ಹಿಡ್ಕೊಂಡ. ತಲೆ ಸುತ್ತುತ್ತಿದೆ ಅಂದ್ಲು ನಡಕ್ತ. ಅವಳನ್ನ ಕಾರ್ನಲ್ಲಿ ಹತ್ತಿಸಿ ನೇರವಾಗಿ ಆಸ್ಪತ್ರೆ ಕರೆದೊಯ್ದ. ವೈದ್ಯರ ಹತ್ರ ಅವಳನ್ನ ಎತ್ಕೊಂಡೇ ಹೋದ. ಊದುಕೊಂಡು ಕೆನ್ನೆ ನೋಡಿ ವೈದ್ಯರು ಗಾಬರಿಗೊಂಡು ಹೊಡೆದವ್ರು ಯಾರು ಅಂತ ಕೇಳೋದಕ್ಕೆ ಹೋಗಿ ಕೆಂಪಗಾದ ಅರ್ಜುನ್ ಮುಖ ನೋಡಿ ಆ ಧೈರ್ಯ ಮಾಡಲಾಗದೆ ಸ್ಪ್ರೇ ಮಾಡಿ ಔಷಧಿ ನೀಡಿ ಮನೆಗೆ ಹೋಗಿ ಐಸ್ ಪ್ಯಾಕ್ನಿಂದ ಮಸಾಜ್ ಮಾಡೋದಕ್ಕೆ ಹೇಳಿದ್ರು. ಹಣ ಪಾವತಿಸಿ ಮರಳಿ ಕಾರ್ನಲ್ಲಿ ಹತ್ತಿಸ್ದ ಅರ್ಜುನ್. ಪೊಲೀಸ್ ಅಧಿಕಾರಿ ಕರೆ ಮಾಡ್ತಿದ್ರೆ ಕಾರಿಗೊರಗಿದ್ದ ಅವನನ್ನು ಅವಳು ಓರೆಗಣ್ಣಿನಿಂದ ನೋಡ್ತಾ ಇದ್ಲು. ಸತತವಾಗಿ 4-5 ಫೋನ್ ಕರೆಗಳನ್ನ ಮುಗಿಸಿ ಅವನು ಕಾರ್ ಹತ್ತಿದ್ರಿಂದ ನೇರವಾಗಿ ಬಂಗಲೆ ಕರೆ ತಂದ. ಡ್ರೈವರ್ ಮನೆಗೆ ಬರ್ತಿರೋ ಅನ್ವಿಕಾಳನ್ನು ನೋಡಿ ರಾಧಾಕೃಷ್ಣ ಅವರು ಬೆರಗಾದ್ರು. ಅನ್ವಿಕಾ, ಏನಾಯ್ತಾಯಿ? ಕೆನ್ನೆ ಯಾಕೆ ಅಷ್ಟೊಂದು ಊದ್ಕೊಂಡಿದೆ ಅಂತ ಕೇಳ್ತಾ ಕೋಪದಂದಿರೋ ಮೊಮ್ಮಗನನ್ನು ನೋಡಿ, ಅವಳ ಮೇಲೆ ಕೈ ಮಾಡಿದ್ಯಾ ಅರ್ಜುನ್ ಅಂದರು. ಖುಷಿ ಎಲ್ಲಿದ್ದಾಳೆ? ಅಳ್ತಿದ್ಲು. ಅದಕ್ಕೆ ತೋಟದಲ್ಲಿ ಆಡಿಸೋದಕ್ಕೆ ಕೆಲಸದವಳಿಗೆ ಹೇಳಿದೆ. ಖುಷಿಗಾಗಿ ತೋಟಕ್ಕೆ ಹೋದ್ಲು ಅನ್ವಿಕಾ. ಅರ್ಜುನ್, ಯಾವ ಅಧಿಕಾರದಿಂದ ಅವಳನ್ನ ಹೊಡೆದೆ ಅಂತ ಅವರು ಕೋಪದಿಂದ ಕೇಳುತ್ತಿದ್ರೆ ಅವಳ ಜವಾಬ್ದಾರಿ ನನದು ತಾತಯ್ಯ, ಆ ಹಕ್ಕಿನಿಂದಲೇ ಹೊಡೆದೆ ಅಂತ ಹೇಳಿ ಅವನು ಖುಷಿಗಾಗಿ ಹೋದ. ಅಲ್ಲಿ ಅನ್ವಿಕಾಳ ಭುಜಕ್ಕೆ ನಾಯಿ ಮರಿಯಂತೆ ಅಂಟುಕೊಂಡಿದ್ದಾಳೆ ಖುಷಿ. ಮಗುವಿನ ಬೆನ್ನು ಸವರ್ತಾ ಶಬ್ದ ಬರದಂತೆ ಅಳುತ್ತಿದ್ದಾಳೆ ಅನ್ವಿಕಾ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಕ್ಕಾಗಿ ನನ್ನ ಮತ್ತೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.